ಮಾರ್ಚ್ 3ರಂದು ಗ್ರಹಣ ಇದೆಯಾ? ಭಾರತದಲ್ಲಿ ಗ್ರಹಣ ಸಂಭವಿಸುತ್ತಾ? ಗ್ರಹಣ ಸಂಭವಿಸೋದು ಯಾವಾಗ? ಸೂರ್ಯಗ್ರಹಣನ, ಚಂದ್ರಗ್ರಹಣನ? ಗ್ರಹಣ ಸಮಯದಲ್ಲಿ ಏನು ಮಾಡಬೇಕು, ಏನು ಮಾಡಬಾರದು? ಗ್ರಹಣದ ಈ ದಿನ ಊಟ ಮಾಡಬಹುದಾ? ಈ ಎಲ್ಲ ಡೀಟೇಲ್ಸ್ ಹೇಳ್ತೀನಿ. ಈ ವಿಡಿಯೋ ಪೂರ್ತಿ ನೋಡಿ. ಅಶ್ವಮಂದಿರವನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೌದು, ಇದೇ ಮಂಗಳವಾರ ಮಾರ್ಚ್ 3, 2026ರಂದು ಕೇತುಗ್ರಸ್ತ ಗ್ರಸ್ತೋದಯ ಖಗ್ರಾಸ ಚಂದ್ರಗ್ರಹಣ ಸಂಭವಿಸಲಿದೆ. ಭಾರತದ ಮೇಲೂ ಇದರ ಎಫೆಕ್ಟ್ ಇರುತ್ತೆ. ನಮ್ಮ ದೇಶದ ಮೇಲೆ ಗ್ರಹಣದ ಎಫೆಕ್ಟ್ ಇರೋದ್ರಿಂದ ಈ ಗ್ರಹಣದ ಆಚರಣೆಯನ್ನ ನಾವು ಕೂಡ ಮಾಡಬೇಕಾಗತ್ತೆ. ಅಸಲಿಗೆ ಈ ಗ್ರಹಣ ಸಂಭವಿಸಿರೋದು ವಿಶ್ವಾವಸುನಾಮ ಸಂವತ್ಸರದ ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ಪೌರ್ಣಿಮೆಯಂದು, ಅಂದರೆ ದಿನಾಂಕ 3 ಮಾರ್ಚ್ 2020ರಂದು ಮಂಗಳವಾರ ಈ ಗ್ರಹಣ ಸಂಭವಿಸಲಿದೆ. ಪುಬ್ಬ ನಕ್ಷತ್ರ ಸಿಂಹರಾಶಿಯಲ್ಲಿ ಚಂದ್ರನಿಗೆ ಕೇತುಗ್ರಸ್ತ ಪೂರ್ಣಗ್ರಾಸ ಗ್ರಸ್ತೋದಯ ಗ್ರಹಣವು ಸಂಭವಿಸಲಿದೆ. ಇನ್ನು ಈ ಗ್ರಹಣ ಆರಂಭವಾಗುವುದು ಗ್ರಹಣ ಸ್ಪರ್ಶ ಕಾಲ ಮಧ್ಯಾಹ್ನ 3:19ಕ್ಕೆ. ಇನ್ನು ಗ್ರಹಣದ ಮಧ್ಯಕಾಲ ಸಂಜೆ 5:04. ಇನ್ನು ಗ್ರಹಣ ಮೋಕ್ಷ ಕಾಲ ಸಂಜೆ 6:47. ಗ್ರಹಣದ ಎಫೆಕ್ಟ್ ಪ್ರಕೃತಿಯ ಮೇಲೆ, ಎಲ್ಲಾ ಜೀವಿಗಳ ಮೇಲೆ ಹಾಗೂ ಮನುಷ್ಯರ ಮೇಲೂ ಇದೆ. ಇದಕ್ಕಾಗಿ ಗ್ರಹಣದ ದಿನ ಒಂದಷ್ಟು ನಿಯಮಗಳನ್ನ ಪಾಲನೆ ಮಾಡಬೇಕಾಗತ್ತೆ. ಒಂದಷ್ಟು ಆಚರಣೆಗಳು ಕಡ್ಡಾಯವಾಗಿರುತ್ತೆ. ಅವು ಏನು ಅಂತ ನೋಡೋದಾದ್ರೆ, ಇದು ಚಂದ್ರಗ್ರಹಣ ಆದ್ರೂ ಕೂಡ ಸೂರ್ಯೋದಯದಿಂದಲೇ ವೇದವು ಪ್ರಾರಂಭವಾಗಿರುತ್ತೆ. ಆದ್ದರಿಂದ ಪೂರ್ತಿ ದಿನ ಊಟಕ್ಕೆ ಅವಕಾಶವಿರೋದಿಲ್ಲ. ಗ್ರಹಣದ ಸ್ಪರ್ಶಕಾಲ ಮಧ್ಯಾಹ್ನದಿಂದಲೇ ಆರಂಭವಾಗಿರುತ್ತೆ. ಆದರೆ ಸೂರ್ಯಾಸ್ತದ ನಂತರ ಇದರ ಅನುಷ್ಠಾನ ಇರೋದ್ರಿಂದ ಸ್ನಾನಾದಿ ಗ್ರಹಣದ ಅನುಷ್ಠಾನವನ್ನ ಚಂದ್ರೋದಯದ ಸಮಯ ಸಂಜೆ 6:26ದಿಂದ ಸಂಜೆ 6:47 ಒಟ್ಟು 21 ನಿಮಿಷಗಳವರೆಗೆ ಮಾತ್ರ ಆಚರಣೆ ಮಾಡಬೇಕಿರುತ್ತೆ. ಚಂದ್ರಗ್ರಹಣವು ಹಗಲು 4ನೇ ಯಾಮದಲ್ಲೇ ಆಗುತ್ತಿರೋದ್ರಿಂದ ಗ್ರಹಣ ಸ್ಪರ್ಶಕ್ಕಿಂತ 3 ಯಾಮ ಅಂದರೆ ಸೂರ್ಯೋದಯದಿಂದಲೇ ವೇದವು ಪ್ರಾರಂಭವಾಗೋದ್ರಿಂದ ಇಡೀ ದಿನ ಊಟ ಮಾಡುವಂತಿಲ್ಲ. ಬಾಲಕರು, ವೃದ್ಧರು, ಗರ್ಭಿಣಿ ಸ್ತ್ರೀಯರು, ಅಶಕ್ತರು, ಅನಾರೋಗ್ಯ ಪೀಡಿತರು ಇವರು ಮಾತ್ರ ಬೆಳಿಗ್ಗೆ 11:40 ಒಳಗೆ ಅಲ್ಪೋಪಹಾರವನ್ನ ಸೇವಿಸಬಹುದು. ತದನಂತರ ಸಂಜೆ ಗ್ರಹಣ ಬಿಟ್ಟ ಮೇಲೆ ಸ್ನಾನಾದಿಗಳನ್ನ ಮಾಡಿ, ದೇವರ ಪೂಜೆಯನ್ನು ಮಾಡಿ, ನೈವೇದ್ಯ ಮಾಡಿ ಭೋಜನವನ್ನು ಮಾಡಬೇಕು. ಇನ್ನು ಗ್ರಹಣದ ಸಮಯದಲ್ಲಿ ದೇವರ ಧ್ಯಾನ ಮಾಡಬೇಕು, ವಿಶೇಷ ಪೂಜೆಯನ್ನು ಮಾಡಬೇಕು. ಸ್ತೋತ್ರ ಮಂತ್ರ ಪಠನೆ ಮಾಡೋದ್ರಿಂದ ಅನಂತ ಪಟ್ಟು ಫಲ ಬರುತ್ತೆ ಅಂತ ನಂಬಲಾಗಿದೆ.